ದಿಗಮಲಿಗಿ ಊರು ಬಿಡಿಸಿ ಓಡಿಸಿದೆನೋ ಬಗಲಾಗ ಅಡಗಿದ ಸುಗುಲಿ ಮುಗುಳಿಗೆ ಒದ್ದು ಉಪವಾಸ ಕೆಡವಿದೆನೋ ಬರದ ಬುಕ್ಕ ಹರಿದು ಕೆಡಿಸಿದೇನೋ ನಿರ್ವಿಕಾರ ಶುದ್ಧನಾದ ನುಡಿಸಿದೇನೋ ಭೇದರಹಿತವರ ಕವಿ ಗೈ ಬಿಷಾಗ ಪಶ್ಚಿಮಕ ತಡಸಿದೇನೋ ರಹಿತವಾರ ಕವಿ ಗೈ ಬಿಷಾಗ ಪಶ್ಚಿಮಕ ತಡಸಿದೇನೋ ಏನೋ ಸ್ವಲ್ಪ ಸೌಂಡ್ ಬಿಡ್ರಿ ಇದಕ್ಕೆ ಮೈಕ್ ಇಲ್ಲಿಗೆ ಅದು ಕೈಯನ್ನ ಬರೋಬರಿ ಹಚ್ಚಿರಿ ನೋಡ್ರ ಹಲೋ ಹಾಂ ಇಟ್ಬಿಡ್ರಿ ಅದು ಕಮ್ಮಾಗಿಬಿಟ್ಟೈತೆ ಸಭಾ ಸಭಿಕರಲ್ಲಿ ಶಿರವಾಗಿ ಕರ್ಮಗುದು ಏನು ಹೇಳಬೇಕಾಗ್ಯದಪ್ಪ ಅಂತ ಕೇಳಿದ್ರೆ ಯಥಾ ಪ್ರಕಾರವಾಗಿ ನಾವು ಯಾರು ತಂಗಿ ನೀನು ಎಲ್ಲಿಗೆ ಹೊರಟಿದ್ದಿ ಯಾರು ನಿನಗ ಇಲ್ಲಿ ಕರೆದಾರು ಯಾತಕ್ಕಾಗಿ ಬಂದಿರಿ ಹೇಳಿರಿ ಸರ್ವ ಸಭಾಯಲ್ಲಿ ನಡೆದಾರು ಅಂತ ನಾ ಹೇಳಿದ ಕೂಡಲೇ ನಮ್ಮ ವಿದ್ಯಾಶ್ರೀ ಅಂದರು ಅವರು ಸಾಮಾನ್ಯ ಅಲ್ಲ ಒಳ್ಳೆ ಕಲಾವಿದರು ಅವರೊಂದು ಆಧಾರ ಹಚ್ಚಿದ್ರೆ ನನಗೊಂದು ಆಧಾರ ಇರ್ತದೆ ಆಧಾರ ಇಲ್ಲದೆ ನಾರೇ ಹಂಗೆ ಬರ್ತೀನಿ ಇಲ್ಲಿ ಹೌದಲ್ರಿ ಅದಕ್ಕೆ ಎಲ್ಲರೂ ಮನಿ ಬಾಡಿಗೆ ಕೇಳಕ್ಕೆ ಬರ್ತಾನೆ ಅದ್ರಿಗೆ ಇದು ಮನಿ ಹೌದಲ್ರಿ ಹೇಳ್ತಾರ ಅದು ಕಾಕ ಇದ್ರೆ ಮನ್ಯಾಗ ನೋಡ್ತೀನಿ ನಾ ಇಲ್ಲಿ ಸ್ಟೇಜ್ ನಾವು ಅವ್ನು ನೋಡಂಗಿಲ್ಲ ಅಂತ ನನಗೆ ಹೇಳ ಹೌದಲ್ರಿ ಹೇಳ್ತಾರ ನಾನು ನೋಡಿ ಹೆಂಗೈತೆ ಹೇಳಿ ನೀವು ಅದು ಹಾಡಿಗೆ ಹಂಗೈತಿದು ಹೆಂಗ್ರಿ ಇದು ಹೊಟ್ಟಿಲೆ ಹುಟ್ಟಿದ ಒಂದು ವೈರಿ ಬೆನ್ನಿಲಿ ಬಿದ್ದಿದ್ದು ಒಂದು ವೈರಿ ಇದ್ದಾಗ ಹೌದು ಹೌದು ಇವತ್ತು ಅವು ಉಳ್ಕಿದ ಮತ್ತೆ ಬೇರೆ ಬೇರೆ ಅದ ಒಂದು ಲೆಕ್ಕ ಬೇರೆ ಇರ್ತದ ಹೌದು ಇರಲಿ ಏನೋ ಯಾಕಂದ್ರೆ ಇಡೀ ಜಗತ್ತಿದೊಳಗೆ ಹೆಸರುವಾಸಿ ಹೆಸರು ಗಳಾಸಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊತ ಅವರು ಬಂದಿದ್ದಾರೆ ಹೌದು ಆದ್ರೆ ಮನಿ ಬಾಡಿಗೆ ಕೇಳಕ್ಕೆ ಬರ್ತಾರ ಸಾಹೇಬರ ಮನಿ ಬಾಡಿಗೆ ಕೇಳಕ್ಕೆ ಬಂದ್ರಂದ್ರೆ ಬಾಡಿಗೆ ಮನಿ ಇದ್ರೆ ಕೇಳಕ್ಕೆ ಬರ್ತಾರ ಅಂತಾರೆ ಹೌದಲ್ಲ ಹೌದಲ್ರಿ ಹೇಳ್ತಾರ ಮತ್ತೆ ಯಾವ ಬೋಸಡಿ ಮಗ ಮನಿನೇ ಕಟ್ಲಿಕ್ಕೆ ಅಂದ್ರೆ ಬಾಡಿಗೆ ಎಲ್ಲಿ ಕೇಳ್ತಾನಮ್ಮ ಹೌದು ಹೌದು ಮನಿ ಕಟ್ಟಾವ ಬೇಕಿಲ್ಲ ಹೌದಲ್ರಿ ಬೇಕಾಗ್ತದ ಹಂಗೆ ಈ ಬ್ರಹ್ಮಾಂಡವನ್ನು ಭಗವಂತ ಕಟ್ಟ್ಯಾನ ಹೌದು ಹಂಗೆ ಕಟ್ಟಿದ ಬಳಿಕ ಬಾಡಿಗೆ ಕೇಳಕ್ಕೆ ಬರ್ತಾರ ಮನಿ ಕಟ್ಲಾರ್ದೆ ಬಾಡಿಗೆ ಕೇಳ್ತಾರನ ಹಂಗೆ ಆಗ್ತದ್ರಿ ಹಂಗ ಮನಿ ಕಟ್ಟಬೇಕು ಮೊದಲು ಹೌದು ಒಬ್ಬವ ಮನಿ ಕಟ್ಟಿಟ್ಟ ಅಂದ್ರೆ ಬಾಡಿಗೆ ಕೊಡ್ತಾರ ಮೊದಲು ಕಟ್ಟದವ ದೊಡ್ಡವ ಹೌದು ಹೌದು ಇವ ಬಾಡಿಗೆ ಸುಮ್ಮ ಇದಕ್ಕೆ ಹೊಯ್ಕೊಂಡು ಹೋಗ ಹಿಂಗೆ ತೊಗೊಂಡು ಏನು ಮಾಡಕ್ಕೆ ರೊಕ್ಕ ಕೊಟ್ಟಿಡವ ಅವ ಕಟ್ಟೊಂದು ಹೈರಾಣ ಇರ್ತದೆ ದೊಡ್ಡದು ಹೌದು ಯಾಕೆ ತಿಳ್ಕೊ ಅವ ಮನಿ ಕಟ್ಟಬೇಕಾದ್ರೆ ದೊಡ್ಡ ಹೈರಾಣ ಅದ ಅವಂದ ಹೌದು ಇವ ಬಾಡಿಗೆ ಇರೋ 1,000-2,000 ಕೊಟ್ಟಾನ ಆದಿತ್ಯನು ಹೊದಿತ್ತನ ಈ ದೇಶರಿ ಮನ್ಯಾಗ ಹೌದು ಆದ್ರೆ ಕಟ್ಟದವ ದೊಡ್ಡವ ಮೊದಲು ಈ ಶರೀರ ಅನ್ನುವಂಥದ್ದು ಕಟ್ಟದವ ದೊಡ್ಡವ ಅದ ಜಗತ್ತಿನಾಗ ಯಾಕೆ ತಿಳ್ಕೊ ಈ ಶರೀರ ಪ್ರಥಮ ತಯಾರಾಗಬೇಕಾಗಿದ್ರೆ ಇದು ತಯಾರ ಬ್ರಹ್ಮಾಂಡ ಆಗಬೇಕಾಗಿದ್ರು ಇದಕ್ಕೆ ಅನೇಕ ಕಾರಣೀಭೂತಗಳದಾವು ಹೌದು ಅದಕ್ಕೆ ಯಾವ್ಯಾವ ಪ್ರಕಾರವಾಗಿ ಯಾವ ಪ್ರಕಾರ ಈ ಶರೀರ ರಚನೆ ಆಯ್ತು ಅನ್ನುವಂಥದ್ದು ತಾವು ಶಾಂತ್ರತೆಯಿಂದ ಗೊತ್ತಿದೆ ಮೊದಲ ಇತ್ತು ಬೈಲಿಗೆ ಬೈಲ ಕುಲ ಛಲವಾಗಿಲ್ಲ ಕುಲ ಜಾತಿಗಳು ಕೈಲಿಂದೆ ತೀಡಿಲ್ಲೇನು ಕುಲದ ಕುನ್ನಿಗಳುವ ಕಲ್ಯಾಣ ಕ್ರಾಂತಿ ಹೂಡಿಲ್ಲೇನು ಕುಲದ ಕುನ್ನಿಗಳುವ ಕಲ್ಯಾಣ ಕ್ರಾಂತಿ ಹೂಡಿಲ್ಲೇನು ಆದಿ ಅಂತ್ಯ ಮಧ್ಯ ಅನಂತ ಯುಗದಲ್ಲಿ ನನ್ನ ಗಂಡ ಮೊದಲ ಜನಶಿಲ್ಲೇನು ಮೊದಲ ಕೇಳು ಪ್ರಥಮದಲ್ಲಿ ಪಂಚಭೂತಾದಿಗಾಳುವ ಇವು ಓಂಕಾರದಲ್ಲೇ ವಸ್ತಿ ಇದ್ದು ಮೊದಲಿಗ ಓಂಕಾರ ಮುಖದಿಂದ ಆಕಾಶ ತತ್ವ ಉತ್ಪನ್ನ ಆಯಿತು ಆವಾಗ ಆಕಾಶದಿಂದ ವಾಯುದಿಂದ ಅಗ್ನಿ ತಯಾರಾವಾಗ
ಅಗ್ನಿದಿಂದ ವಾಯು ಆಯಿತು, ವಾಯುದಿಂದ ಮುಂದೆ ಕೇಳು, ಜಲ ಮತ್ತ ಪೃಥ್ವಿ ರಚನೆ ಆಯಿತು ಆವಾಗ. ಜಿಯ 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 ಜಿ ನಾನು ನೀನು ಹುಟ್ಟುದಕ್ಕಿಂತ ಮೊದಲೇ ನಿರಾಕಾರ. ಹೌದು ಹೌದು. ಇದು ನೀರೇ ನಿರಾಕಾರ ಇತ್ತು ಮೊದಲೀಗ. ಇದು ಭೂಮಿ ಆಗ್ಬೇಕಾದ್ರ ಬಸವ ಪುರಾಣ ಹೇಳ್ತದ ಹಂಗ, ನಮ್ಮ ಬಸವಣ್ಣ ಹೆಪ್ಪ ಕೊಟ್ಟ ನೀರಾಗ. ಹಾಲ ಮುನಿಯ ಬಿಗಿ ಮುನಿ, ಜಡಿ ಮುನಿ, ಹೆಪ್ಪ ಮುನಿ, ಇಂಥವರಿಗೆ ಮರ್ಧನ ಮೊದಲ ಮಾಡಿದ ಆವಾಗ. ಜಿಯ 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 ಜಿ ಬಸವನ ಪುರಾಣ ಹಿಂಗ ಇದು ಲೇಖ ಹೇಳತೈತಿ. ಇಲ್ಲಿ ಸಲಗರದಲ್ಲಿ ಕಾರುಣಿ ತಮ್ಮ ಮಾಡ್ಯಾರ ಮಾಡಂಗ. ಈ ಕಾರುಣಿ ಮಾಡುವುದು ಯಾವಾಗ ಬತ್ತು ತಿಳಿಸು ನೀವರೀಗ. ಇದು ಜಾತ್ರೆ ಎಲ್ಲಿಂದ ಚಾಲು ಜಗತ್ತೇದ ಒಳಗ. ಕಾರ್ಯಸೂರ ದೈತ್ಯ ಅಂತ ಭೂಮಂಡಲದಲ್ಲಿ ಇದ್ದ, ಎಲ್ಲರಿಗೂ ಕಾಡತ್ತಿದ್ದ ಜಗತ್ತೇದ ಒಳಗ. ಜಿಯ 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 ಜಿ ಎಲ್ಲರಿಗೆ ಕಾಡಿ ಕಾಡಿ ಜಗತ್ತಕ್ಕೆ ಬ್ಯಾಸರಾದ. ಹೌದು ಹೌದು. ಒಮ್ಮೆ ದೇವನ ದೇವತೆಗಳು ಮೀಟಿಂಗ್ ಮಾಡ್ತಾರ ಅವಾಗ. ಈ ಕಾರ್ಯಸೂರ ದೈತ್ಯಗ ಯಾರು ಹೊಡಿಬೇಕು ಜಗದಾಗ, ಇನ್ನ ದೇವತರಲ್ಲಿ ತಮ್ಮ ಸಭಾ ನೆರೆಸಿದರ ಆವಾಗ. ಕಾರ್ಯಸೂರ ದೈತ್ಯಾಗ ನಾವಲ್ಯ ನೀವಲ್ಯ, ಇವರ ಹೆಣ್ಣ ದೇವರ ಸನೆ ಬರಲಿಲ್ಲ ಆವಾಗ. ಜಿಯ 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 ಜಿ ಕಾರ್ಯಸೂರ ದೈತ್ಯನಿಗೆ ಹೊಡಿಬೇಕು ಅಂದಾಗ ಮುಂದ ವಿಷಯ ಹೊರಗ ಬಿತ್ತು ಮಾಡುವುದು ಹ್ಯಾಂಗ. ಅವರು ಹೊನ್ನುಗಿ ಮಾಡಿದ್ರು ಮೊದಲ ತಮ್ಮ ಕೇಳೋ ಆವಾಗ, ಅದರಾಗ ಹೊನ್ನಿನ ಉಂಗರ ತಮ್ಮ ಹಾಕಿದರ ಆವಾಗ. ಯಾರ ಪಾಲಿಗೆ ಬರ್ತೈತಿ ಅವರು ಹೋಗಿ ಹೊಡಿಬೇಕು, ನಂದಿ ಪಾಲಿಗೆ ಉಂಗರ ಬತ್ತು ಆವಾಗ. ಜಿಯ 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 ಜಿ ನಂದಿಯ ಪಾಲಿಗೆ ಕೇಳೋ ಹೊನ್ನಿನ ಉಂಗರ ಬಂತು, ನೀನೇ ಭೂಲೋಕದಲ್ಲಿ ಹೊಡಿಬೇಕು ಕಾರ್ಯಸೂರ ದೈತ್ಯನಿಗ. ಮುಂದ ಇಳಿದು ಬಂದ ನಂದಿ ಭೂಲೋಕದ ಒಳಗ, ಅದಕ್ಕೆ ಕಾರುಣ್ವಿ ದಿವಸ ತಮ್ಮ ಹೊಡೆದಾನಿವನೀಗ. ಕಾರ್ಯಸೂರ ದೈತ್ಯನಿಗೆ ಹೊಡೆದು ಕೇಳು ತಮ್ಮ, ಅಗಶಾಗೆ ಮಣ್ಣ ಇವಾಗ ಮಾಡಿದರ ಆವಾಗ. ಜಿಯ 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 ಜಿ ಅಗಶಿ ಒಳಗ ಮಣ್ಣ ಮಾಡಿ ಬೋರ್ಗಲ್ಲ ಇಂದಿಗಿ ಐತಿ, ಅದು ಕಾರ್ಯಸೂರ ದೈತ್ಯ ನೋಡು ಹಿಂದಕಿನ ಕಾಲದಾಗ. ಅದಕ್ಕೆ ಇದು ಕಾರುಣ್ಯ ಹೆಂಗೆ ಬತ್ತಪ್ಪ ಅಂದ್ರೆ, ಈ ಕಾರ್ಯಸೂರ ದೈತ್ಯನಿಗೆ ನೋಡು ಯಾರಿಗೂ ಹೊಡಿದಾಗಲಿಲ್ಲ. ಹೌದಲ್ರಿ. ಈ ಸುಮ್ಮ ನಿಸುಂಬರಿಗೆ ಎಲ್ಲ ದೇವತೆಗಳು ಹೊಡೆದ್ರು. ಈ ಕಾರ್ಯಸೂರ ದೈತ್ಯಾಗಿ ಇವ್ರಿಗೆ ಯಾರಿಗೆ ಹೊಡಿದಾಗಲಾರಕ, ಈ ಕಾರ್ಯಸೂರ ದೈತ್ಯಾಗಿ ಹೊಡಿಬೇಕಾಗಿದ್ರ ಯಾರು ಹೊಡಿಬೇಕು ಇವನ್ ಪಾಲಿಗೆ ಏನು ಬರಬೇಕಂತಂದಾಗ ಅವ್ರು ಹೊನ್ನುಗ್ಗಿ ಮಾಡಿ ಹೊನ್ನಿನ ಉಂಗುರ ಅದ್ರೊಳಗೆ ಹಾಕಿದ್ರು. ಹೌದಲ್ರಿ. ಹುಗ್ಗ್ಯಾಗ
ಈ ಹುಗ್ಗಿ ಯಾರು ತಾಟ್ನಾಗ ಬರ್ತೈತೆ ಅವ ಹೋಗಿ ಹೊಡಿಬೇಕು ಭೂಲೋಕ ಹೋಗಿ. ಹೌದು. ಇದು ನಂದಿ ಪಾಲಿಗೆ ಹೊನ್ನುಂಗ್ರು ಬತ್ತು ಬಂದು ನಂದಿನೇ ಹೊಡೆದವನಿ. ಹೌದು ಹೌದು. ಹೊಡೆದು ಹಂಗೆ ಬಿಡಲಿಲ್ಲ, ಅಗಸಿ ಒಳಗೆ ಹೊಡೆದು ಅಗಸ್ಯಾಗೆ ಮಣ್ಣು ಮಾಡ್ಯಾರ ಅವ್ನು ತಲೆ ಮ್ಯಾಕ್ ಮಾಡಿ. ಹೌದಲ್ರಿ. ಕೆಲವೊಬ್ರು ಆಕಳದು ಎಮ್ಮೆದು ಇದ್ರ ಹಾಲು ಹಾಕ್ತಾರ, ಕೆಲವೊಬ್ರು ಹಂಗೆ ಚಪ್ಪಲ್ ಹಾಕೊಂಡು ಒದ್ದು ಹೋಗ್ತಾರ. ಹಿಂಗಿದು ಅದು ಹೆಂಗೆ ತಿಳ್ಕೊ ದೈತ್ಯ ಇಲ್ಲೇ ಇರ್ಲಿ ಅಗಸಿ ಒಳಗೂ ಬೇಡ ಒಳಗೂ ಬೇಡ ಅಗಸ್ಯಾಗೆ ಹಾಕಿರು ಮಣ್ಣು ಮಾಡಿರಿ ಅಂತೇಳಿ ಅಗಸ್ಯಾಗ ಮಣ್ಣು ಮಾಡ್ಯಾರ ಅವ್ನಿಗೆ. ಹೌದು. ಅದಕ್ಕೆ ಅಂದಿನ ಹಿಡಿದು ಇಲ್ಲಿ ತನಕ ಈ ಕಾರುಣ್ಯ ಬಂದದ. ಅದಕ್ಕೆ ಇದು ವಿಷಯ ಯಾವ ಪ್ರಕಾರವಾಗೈತಪ್ಪ ಅಂತ ಕೇಳಿದ್ರ ಇಲ್ಲಿಗೆ ಈ ವಿಷಯ ಬಂತು. ಇವ ಮಾಡಬೇಕಾಗಿದ್ರು ಮುಂದೆ ಈ ಬಸವಣ್ಣನ ಪುರಾಣದೊಳಗೆ ಏನು ಹೇಳ್ತೈತಪ್ಪ ಅಂದ್ರೆ ಬಸವಣ್ಣನೇ ಹೆಪ್ಪ ಕೊಟ್ಟ ನೀರೇ ನಿರಾಕಾರ ಇತ್ತು, ಭೂಮಿ ತಯಾರಾಯ್ತತ್ ಬಸವ ಪುರಾಣ ಹೇಳ್ತಾರೆ. ಹೌದು ಹೌದು. ಮತ್ತು ಇದು ಎಲ್ಲ ರಚನೆ ಆಗಬೇಕಾಗಿದ್ರ ನಮ್ಮಿಂದೇ ರಚನೆ ಆಯ್ತದ. ಹೌದಲ್ರಿ. ನಿನ್ನಿಂದ ಏನಾಗ್ಯದ ಅದು ಬೇಕಲ್ಲ ನನಗೆ. ಇವ್ರಿಂದ ಏನಾಗಿಲ್ಲಲ್ರಿ. ನನ್ನ ಇದು ಇದ್ದಾಗೆ ನಡೀತದ, ಅದ್ರ ಜರ ಹೊಗೆ ಕಮ್ಮಡ ಬೆಂಕಿ ಹತ್ತಂಗಿರೋದ್ರ ಮ್ಯಾಗ. ಅದಕ್ಕೆ ಹೆಂಗೈತೆ ಅಂದ್ರೆ ಅನೇಕ ಮಂದಿ ಜಗತ್ತದೊಳಗೆ ಆಗಬೇಕಾಗಿದ್ರೆ ದೇವಾನ ದೇವತೆಗಳು ನಮ್ಮ ಕೈ ಒಳಗೆ ಮರ್ದನಾಗ್ಯಾರ ಅವರು. ಹೌದು. ನಮ್ಮ ಆದಿ ನಂದಿ ಬಸವಣ್ಣನ ಕೈಯಾಗ ಮರ್ದನಾಗ್ಯದ, ಅದಕ್ಕಲ್ಲೇ ಬಸವಣ್ಣಗೆ ಮೆರೆಸ್ತಾರ. ನಿನ್ನಿಂದ ನಾವು ಸುಖದಿಂದ ಇಲ್ಲಿ ಉಳಿದೇವಿಮ್ಮ ಕಾರ್ಯಸೂರ್ದೈತಿ ಯಾರಿಗೆ ಪ್ರಪಂಚ ಮಾಡ್ಲಾಕ ಕೊಡ್ಲಾರ್ದಂಗೆ ಕಾಡ್ಲಾಗ್ತಿದ್ದ. ಹೌದು ಹೌದು. ಅದಕ್ಕೆ ಈ ಎತ್ತಿಗೆ ಯಾಕೆ ಮೆರೆಸ್ತಾರಪ್ಪ ಅಂದ್ರೆ ಇವನೇ ಹೊಡೆದಾನಂದ್ರೆ ಇವನಿಗೆ ನಾವು ಮೆರೆಸ್ಬೇಕಂತ ಅವ್ರು ಮೆರೆಸ್ಯಾರ ತೊಗೊಂಡು. ಇದು ಕಾರುಣ್ಯ ಆಗಿದೆ, ಯಾಕಂದ್ರೆ ಇದು ಕಾರುಣ್ಯ ಜಾತಿ ಸಲಗರ ಅಂತ ಹೇಳಕತ್ತೀನಿ. ಹೌದಲ್ರಿ. ಮತ್ತು ಇದು ಮುಗಿದ ನಂತರ ನಮ್ಮ ವಿದ್ಯಾಸಿರಿ ಅವ್ರದ್ದು ಏನಾಗ್ಯದ, ಏನಾಗ್ಯದ್ರಿ? ನಿನ್ನ ಜೀವ ಮೊದಲು ಎಲ್ಲಿತ್ತು, ಹೌದು, ನಮ್ಮ ಶರೀರದೊಳಗೆ ಜೀವ ಯಾವ ಪ್ರಕಾರವಾಗಿ ಬತ್ತು, ಹ್ಯಾಂಗೆ ಬತ್ತು ಅಂತ ನಮಗೆ ವಿಷಯ ಕೇಳೋಣ. ಹೌದಲ್ರಿ, ಕೇಳ್ಯಾರ. ಜೀವ ಎಲ್ಲಿಂದ ಬರ್ತದ? ಪ್ರಥಮದಲ್ಲಿ ನೀರೇ ನಿರಾಕಾರದಾಗಿತ್ತು, ದವಸ ಧಾನ್ಯದೊಳಗೆ ಬಂದು ಎಷ್ಟೋ ವರ್ಷಗಳನ್ನು ಆದ ನಂತರ ಇಲ್ಲಿಗೆ ಬಂದೈತದ. ಏನು ಮೊದಲು ಯಾರಿಗೂ ಕಂಡಿಲ್ಲದ. ಹೌದು ಹೌದು. ನೀರೇ ನಿರಾಕಾರ ವಸ್ತು ಅದು. ಅದು ಜೀವ ಯಾರಿಗಾರ ಕಂಡ್ರ ಡಾಕ್ಟ್ರುಗಳು ಕೋಟಿಗಟ್ಟಲೆ ರೋಗ ಗಳಿಸ್ತದ ತೊಗೊಂಡು ಮಂದಿಗೆ ಹಾಕಿ. ಹೌದು ಹೌದು. ಇವು ಕಿಡ್ನಿ ಹಂಗೆ ತೊಗೋತಾರ, ಹಂಗೆ ತೊಗೋತಿದ್ರು ಅವರು. ಅದು ತೊಗೊಳಕ್ಕೆ ಬಂದಿಲ್ಲ, ಎಲ್ಲ ಅವನ ಕೈಯಾಗಿಟ್ಟಾನವ. ನಾವು ಪಾತ್ರಧಾರಿಗಳು, ಭಗವಂತ ಸೂತ್ರಧಾರ. ಹೌದು. ಅವ ಎಷ್ಟು ದಿವಸ ನಾವು ಇರಬೇಕಿಲ್ಲಿ ಅಷ್ಟು ಬರೆದಿಟ್ಟಾನ, ಎಷ್ಟು ದಿವಸ ಇಲ್ಲ ಅಷ್ಟು ಬಿಟ್ಟಾನ. ಅದಕ್ಕೆ ಈ ಶರೀರ ಅನ್ನುವಂಥದ್ದು ಮನಿ ಮೊದಲು ತಯಾರಿ ಎಲ್ಲಿ ಆಯ್ತು ಅನ್ನೋದು ಮೊದಲು ಹೇಳ್ತೀನಿ, ಈಗ ತಿಳ್ಕೊಂಡು. ಭೂಮಿ ಮತ್ತು ಆಕಾಶ ಭಗವಂತ ರಚನೆ ಮಾಡದ. ಮೊದಲ ಗಿಡ ಗಂಟಿ ಹಣ್ಣ ಹಂಪಲ ಮಾಡಿದವಾಗ ಈ ಭೂಮಿ ಮತ್ತು ಆಕಾಶ ತಯಾರಾದಾಗ ಮುಂದ ಹೆಣ್ಣಗಂಡ ಗೊಂಬಿ ಎರಡು ಮಾಡ್ತಾನವಾಗ. ಜುಬ್ರಾಯಿಲ ಇಳಿದು ಬಂದು ಮಣ್ಣ ತಗೊಂಡ ಒಯ್ದು ಮೊದಲ ಗಂಡ ಗೊಂಬಿ ಮಾಡದ ಸ್ವರ್ಗದ ಒಳಗ. ಗಂಡ ಗೊಂಬಿ ರಚನೆ ಆಯಿತು, ಎಷ್ಟೋ ಸಾವಿರ ವರ್ಷ ಹೋಯಿತು. ಮುಂದ ಹೆಣ್ಣು ಗೊಂಬಿ ಮಾಡಬೇಕಂದ ಕೇಳೋ ಇದರಾಗ. ಗಂಡ ಗೊಂಬಿ ಎಡಕಿನ ಎಲವ ತೆಗೆದು ಹಿಡದವಾಗ ಮುಂದ ಎಡಕಿನ ಎಲವ ತೆಗೆದ ಮಾಡ್ದ ಇದ್ಯ ಸಿರಿಗಾಗ. ನನಗಿಂತ ಮೊದಲ ನೀನು 50,000 ವರ್ಷ ತಂಗಿ, ಸಣ್ಣಕ್ಕಿ ಅದಿ ಹೋಗಿ ಕೇಳ್ಕೋ ಗುರಗಳಿಗ. ಮುಂದೆ ಎರಡು ತಯಾರಾದು ಗಂಧಮನ್ನು ಹಣ್ಣ ಇತ್ತು. ಎಲ್ಲ ಹಣ್ಣ ತಿನ್ನಬೇಕು, ಒಂದು ಹಣ್ಣ ತಿನ್ನಬಾರದರಾಗ. ಈ ದೆವ್ವ ಒಂದ ಇತ್ತು ತಮ್ಮ ಇಬ್ಲಿಸ ಆವಾಗ. ಇದು ಭಗವಂತನ ಜೊತೆಯ ವಾದ ಮಾಡ್ತೋ ಆವಾಗ. ಮೂರ್ತಿ ತಯಾರ ಮಾಡೀನಿ, ಇವಕ ನೀನು ನಮಸ್ಕಾರ ಮಾಡು.
ಇಬಲೀಸ ನಮಸ್ಕಾರ ಮಾಡಲಿಲ್ಲ ಆವಾಗ ಜಿಯ 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 ಜಿ ನೀನು ಇದಕ್ಕ ಮಣ್ಣಿನಿಂದ ರಚನೆ ಮಾಡಿದಿ, ನಾನು ಬೆಂಕಿನಿಂದ ತಯಾರಾದವ ಮಾಡುವುದಿಲ್ಲಿವನೀಗ. ನನ್ನ ಭಗವಂತ ಅಂದ ನಮಸ್ಕಾರ ಮಾಡೋ ಇವರೀಗ, ನೀ ನಮಸ್ಕಾರ ಮಾಡ್ಲಿಕ್ಕೆ ಸ್ವರ್ಗ ಬಿಡು ಅಂದ ದೇವೀಗ. ಆಗ ಹಿಜಾಗಿಲ ಪಿರಿಸ್ತ ಅಂತ ಇದರದು ಹೆಸರ ಇತ್ತು, ಭಯಾನಕ ಶಿವ ಧ್ಯಾನ ಮಾಡಿತಾವಾಗ. ಜಿಯ 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 ಜಿ ಜನ್ನತ ಬಿಟ್ಟು ಹೋಗ ಅಂದ್ರ ನಂದೊಂದು ಮಾತಾಯಿತಿ, ನಾನು ಇಷ್ಟ ದಿವಸ ಸೇವಾ ನಿಂದು ಮಾಡಿನಿ ಜಗದಾಗ. ನನಗ ಏನ ಕೊಡುತ್ತಿ ಕೊಡು ಅಂದ್ರ ಹೋಗ್ತೀನಿ ದರಾಗ, ನಾನು ದುಡಿದಿದ್ದು ಪಗಾರ ಕೊಡು ಅಂದ ಶಿವನೀಗ. ಏನ ಬೇಡ್ತಿ ಬೇಡು ಅಂದ ದೆವ್ವ ಹೇಳತೈತಿ ಕೇಳು, ಈ ಮೂರ್ತಿ ಒಳಗೆ ಜಾಗ ಕೊಡುವಪ್ಪ ನನಗ. ಜಿಯ 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 ಜಿ ಈ ಭೂಮಿ ಮತ್ತು ಆಕಾಶ ಮೊದಲ ಪ್ರಥಮ ರಚನೆ ಮಾಡಿದ ಭಗವಂತ. ಹೌದು. ಇದೇನು ಸೀರ್ಯಾಗ ಹುಟ್ಟದ ನಕ್ಕಿನ ಸೀರ್ಯಾಗ ಹುಟ್ಟಿಲ್ಲಲ್ರಿ. ಇವು ಹುಟ್ಟಂಗಿಲ್ಲ ಹಂಗ. ಹೌದು ಇನ್ನ ಚಂಜಿ 5 ತನ ಹುಟ್ಟಿಸ್ಕೊಡಂಗಿಲ್ಲ. ಹೆಂಗ ತಿಳ್ಕೊ, ಮಾತು ಯಾರ ಮನಿದಲ್ಲದ. ಹೌದು. ಈ ಮೂರ್ತಿಯನ್ನು ತಯಾರಾಗಬೇಕಾಗಿದ್ರ ಈ ಬ್ರಹ್ಮಾಂಡ ಮತ್ತು ಭೂಮಿ ಮತ್ತು ಆಕಾಶ ರಚನೆ ಆದ ನಂತರ ಎಷ್ಟೋ ದಿವಸಿಗೆ ಭಗವಂತ ಜುಬ್ರಾಯಿಲಕ್ಕೆ ಕಳಿಸ್ತಾನ. ಹೌದು ಹೌದು. ಈ ಜುಬ್ರಾಯಿಲ್ ಏನದ, ಯಾರು ಹಡದಿಲ್ಲ ಇವನಿಗೆ, ತಾಯಿ ಇಲ್ಲ, ತಂದಿಲ್ಲ, ಬಂದಿಲ್ಲ, ಬಳಗಿಲ್ಲ. ಇದಕ್ಕೆ ಕನ್ನಡದೊಳಗೆ ಇವರಿಗೆ ಏನಂತಾರೆ, ಶಿವದೂತ ಅಂತ ಕರೀತಾರೆ. ಅದಕ್ಕೆ ಹೆಂಗೈತಿ, ಇಲ್ಲಿ ಇಳಿದು ಬಂದು ಮಣ್ಣು ಒಯ್ದು ಮೊದಲ ಪ್ರಥಮ ಗಂಡಗೊಂಬೆ ಮಾಡ್ದ. ಹೌದಲ್ರಿ. ಮತ್ತಿದು ಹೆಣ್ಣು ಹೆಚ್ಚಿಗೆ ಇತ್ತಂದ್ರೆ ಹೆಣ್ಣು ಗೊಂಬೆ ಮಾಡ್ತಿದ್ದ. ಹೌದು ಹೌದು. ಮೊದಲ ನಾದಿನ ತಯಾರ. ಆ ಗಂಡು ಗೊಂಬೆ ತಯಾರಾಯಿತು, 50,000 ವರ್ಷ ಗತಿಸ್ವೇತು. ಮುಂದಿದ್ರ ಹೆಣ್ಣು ಗೊಂಬೆ ತಯಾರು ಮಾಡ್ಬೇಕಂತ ತಿಳಿದುಕೊಂಡು ಗಂಡು ಗೊಂಬೆ ಅಡಕಿ ನಿಲುವು ತೆಗೆದು ವಿದ್ಯಾಶ್ರೀಗೆ ಮಾಡ್ದ. ಹೌದು. ಈ ವಿದ್ಯಾಶ್ರೀ ಏನು ಮಾಡಕತ್ತದಪ್ಪ ಅಂದ್ರೆ, ಏನ್ ಮಾಡ್ತಾರೆ? ಈಕೆ ನಾನೇ ಹೆಚ್ಚಿನ ಕನಕತ್ತಳಿಕೆ ಹೌದು. ಅಂದ್ರೆ ಹುಟ್ಟಿದ ಗೊತ್ತಿಲ್ಲ, ಮೊದಲು ನಾ ಎಲ್ಲಿ ತಯಾರಾಗಿನಿ ಅಂತ ಈಗ ಗೊತ್ತಿಲ್ಲ. ಆವಾಗ ಏನು ಮಾಡಿದ್ರು, ತಯಾರು ಮಾಡಿಬಿಟ್ಟ. ಒಂದು ಗಂಧಮ್ ಅನ್ನುವಂಥದ್ದು ಹಣ್ಣಿತ್ತು, ಎಲ್ಲ ಹಣ್ಣು ತಿನ್ನಬೇಕು, ಈ ಹಣ್ಣು ತಿನ್ನಬಾರ್ದು ಅಂತೇಳಿ ಆಜ್ಞೆ ಮಾಡಿದ್ದ. ಹೌದು. ಇದು ಹಿಜಾಗಿಲ್ ಪಿರಿಸ್ತ ಅಂತ ಹೇಳಿದು ಇಬ್ಲಿಸ್ ಹತ್ತಿತ್ತಲ್ಲ, ಈ ಇಬ್ಲಿಸ್ ಏನು ಮಾಡ್ತು, ಈ 2 ಗೊಂಬೆ ತಯಾರಾದ ಕೂಡಲೇ ನಮಸ್ಕಾರ ಮಾಡಿದಕ್ಕಂತ ಹೇಳ್ತದು. ಹೌದು ಹೌದು. ನಾ ಮಾಡಂಗಿಲ್ಲ, ನಾನು ಬೆಂಕಿನಿಂದ ತಯಾರಾದವ, ಇದು ಮಣ್ಣಿನಿಂದ ಮಾಡಿದಿ, ಇದು ನನಗಿಂತ ಕಡಿಮೆ, ಇದಕ್ಕೆ ನಮಸ್ಕಾರ ಮಾಡಂಗಿಲ್ಲ ನಾನು. ಹೌದು. ಇದಕ್ಕೆ ನಮಸ್ಕಾರ ನೀ ಮಾಡಲಿಲ್ಲ ಅಂದ್ರೆ ಈ ಸ್ವರ್ಗದಾಗ ಇರಬೇಡ. ನಾನು ಹೋಗ್ತೀನಿ, ನನಗೇನು ಕೊಡ್ತಿ ಪಗಾರ ಕೊಡು, ಎಷ್ಟೋ 1000 ವರ್ಷ ನೀನು ಸೇವೆ ಮಾಡಿ ನಾ ಅಂತ ಹೇಳ್ತದ ದೆವ್ವ. ಹೌದಲ್ರಿ. ಏನು ಬೇಡ್ತಿ ಬೇಡ ಅಂದ ಕೂಡಲೇ ಈ ಮೂರ್ತಿಯನ್ನು ತಯಾರು ಮಾಡ್ತಿಲ್ಲ, ಇದ್ರೊಳಗೆ ನನಗೆ ಜಾಗ ಕೊಡು. ಹೌದು. ಏನು ಮಾಡಾವನಿ ಅಂತ ಕೇಳವ. ಏನು ಮಾಡಾವಪ್ಪ ಅಂದ್ರೆ, ಇದಕ್ಕೆ ಯಾವತ್ತೂ ನಾ ತಪ್ಪು ದಾರಿಗೆ ಎಳಿತೀನಿ. ಎಲ್ಲೆಲ್ಲೇ ಭಜನೆ ಕೀರ್ತನೆ ಎಲ್ಲಿ ನಡೀತಂದ್ರೆ ಅಲ್ಲಿ ಹೋಗಿ ಜಗಳ ಹಚ್ಚವ. ಹೌದು. ಅಲ್ಲಿ ಎಲ್ಲರೇ ಕೇಳಕ್ಕೆ ಹೋದ್ರೆ ಕೇಳಕ್ಕೆ ಹೋಗ್ಲಾರ್ದಂಗೆ ಮಾಡವ. ಒಟ್ಟು ಇವು ಕಳಗಾಲ ಮಾಡೋ ಕಂಪ್ನಿ ನಾವು ಒಟ್ಟು ಅಂತಂದ. ಜಾಗ ಕೊಟ್ಟಿದ್ರೆ ಇಲ್ಲ ಒಳಗೆ ಇರಾವನ. ನೋಡಿ ಸಿಟ್ಟಿನ ಎಣ್ಣೆದೊಳಗೆ ಇವ್ರು ಅಣ್ಣ ತಮ್ಮರು ಬಡದಾಡಿ ಜೇಲು ಸೇರ್ತಾವು. ಹೌದಲ್ರಿ. ಜೇಲಿನ್ಯಾಗ ಹೋಗೋ ತನಕ ಅರು ಇರಂಗಿಲ್ಲ, ಹೋಗಿದ ಬಳಿಕ ಅರು ಬರ್ತದೆ. ಸುಮ್ಮನೆ ಜಗಳ ತೆಗೆದೇವು ನಾವು ಅಂತ. ಇದು ದೇವ್ ಅಲ್ಲಿ ತನ ಒಯ್ತನ ಬಿಡಂಗಿಲ್ಲ. ಇದು ಒಳಗೆ ಕೂತದದು. ನಿನ್ನ ಇವರಿಗೆ ದಾರಿ ಬಿಡಿಸೋದಕ್ಕೆ ನಾ ಬಿಡಂಗಿಲ್ಲ, ನಿನ್ನ ಶಿವಧ್ಯಾನ ಮಾಡಿಸ್ಕೊಡಂಗಿಲ್ಲ ಇದಕ್ಕೆ ಹೌದು ಅಂಥೇಳಿ ಪ್ರತಿಜ್ಞೆ ಮಾಡ್ದವ. ಆ ಪ್ರತಿಜ್ಞೆ ಮಾಡಿದ ನಂತರ ಭಗವಂತ ಏನಂದ, ಏನಂತಾನ್ರಿ, ನೀನು ಇದಕ್ಕೆ ಏನು ಮಾಡಿದಿ, ಬಂದ ಕಿಶಿಂದ ಪ್ರತಿಜ್ಞೆ ಮಾಡಿ ಇದಕ್ಕೆ ಕೆಳಿಸ್ತೀನಿ ಅಂತೀಯಲ್ಲ, ಎಷ್ಟೋ ಮಂದಿ ಮಹಾತ್ಮರಿಗೆ ರಚನೆ ಮಾಡಿ ಇವ್ರಿಗೆ ಉದ್ಧಾರ ಮಾಡ್ತೀನಿ ನಾ ಅಂತ ಭಗವಂತ ಹೇಳ್ಯಾನ. ಹೌದು ಹೌದು. ಅದಕ್ಕಲ್ಲೇ ಯಾವ ಧರ್ಮದಲ್ಲಿ ನೋಡಿ ಅನೇಕ ಎಲ್ಲ ಧರ್ಮದಲ್ಲಿ ಮಹಾತ್ಮರು ಜನಿಸಿ ಬರ್ತಾರ. ಈ ಮಾನವ ದಾರಿ ಬಿಡುವುದ್ರಾಗ ಒಬ್ಬ ಹುಟ್ಟಿ ಬಂದು ಇವ್ರಿಗೆ ದಾರಿಗೆ ತರ್ತಾನೆ.
ಹೌದು ಹೌದು ಹಂಗ ಎಲ್ಲರಿಗೆ ರಚನೆ ಮಾಡಿ ಕಳಿಸಿ ಇವ್ರನ್ನ ಉದ್ಧಾರ ಮಾಡಿ ಸ್ವರ್ಗ ತುಂಬುತ್ತೀನಿ, ಇವರಿಗೆ ನರಕಕ್ಕೆ ಹೋಯ್ತೀನಿ ಅಂತ ದೇವ್ ಹೇಳಿದ್ರು. ಅದಕ್ಕೆ ದೇವಿನ ಆ ದಿನದಲ್ಲಿ ಯಾರ್ಯಾರು ಇರ್ತಾರಪ್ಪ ಅಂದ್ರೆ ಇವು ದುಷ್ಟ ಚಟಾದಿಗಳು ಇವೆಲ್ಲ ಮಾಡಿಸ್ತದ ದೇವ್ ಬಿಡಲ್ಲ. ಹೌದು ಹೌದು ಅಲ್ಲಿ ಹಿಡಿದ ನಾನು ಪ್ರಥಮ ತಯಾರಾಗಿ ನೀ ಯಾವೆಲ್ಲ ತಯಾರಾದಿ. ಹೌದಲ್ರಿ. ಅದಕ್ಕೆ ನಿನ್ನ ಮನೆ ಅಲ್ಲ, ಈ ಬ್ರಹ್ಮಾಂಡೇ ನನ್ನ ಕೈಯಾಗ್ಯದ. ಈ ಬ್ರಹ್ಮಾಂಡೇ ನನ್ನ ಕೈಯಾಗ ತಯಾರಾದ ಬಳಿಕ ನೀ ಅದಕ್ಕಲ್ಲೇ ದರ್ವಂದು ಗುಡಿ ಒಳಗೆ ಓಂ ನಮ ಶಿವಾಯ ಅಂತ ಬರ್ದಾರ. ಹೌದಲ್ರಿ. ಇಲ್ಲಕಂದ್ರೆ ಹೆಣ್ತಿ ನಮ್ಮ ಶಿವಾಯ ಅಂತ ಬರೀತಿದ್ರು. ಹೌದು ಈಗ ಹೆಣ್ಣು ಹೆಚ್ಚಿಗಿತ್ತಂದ್ರೆ ಬರೆಯಕ್ಕೆ ಬರಂಗಿಲ್ಲದ. ಯಾಕೆ ತಿಳ್ಕೊ, ಓಂಕಾರ ಅನ್ನುವಂಥದ್ದು ಮೊದಲ ಗಂಡದದ. ಹೌದು. ಓಂಕಾರ ಮುಖದಿಂದ ಆಕಾಶ, ಆಕಾಶ ಮುಖದಿಂದ ವಾಯು, ವಾಯು ಮುಖದಿಂದ ಅಗ್ನಿ, ಅಗ್ನಿ ಮುಖದಿಂದ ಜಲ, ಜಲದ ಮುಖದಿಂದ ನೆಲ. ಹೌದು ಹೌದು ಮುಂದೆ ಜೀವರಾಶಿಗಳನ್ನು ಉತ್ಪನ್ನ ಆಗ್ತಾವ. ಇದಕ್ಕೆ ಭಗವಂತ ಕಾರಣೀಭೂತ ಅದನ. ಹೆಣ್ಣ ಗಂಡ ಎರಡು ದೊಡ್ಡವಲ್ಲ, ಭಗವಂತ ದೊಡ್ಡವ.